आमीन। आमेन। हालेलुया। प्रेज द लॉर्ड। प्रेज द लॉर्ड। कितने लोग शांत है और कितने लोग खुश है? हम लोग सब लोग खुश है। प्रभु के हुजूर में गया है, प्रभु ने हमारे खुश में रखे है। आप बोलता हूँ, आपका मोबाइल कुछ भी आवाज आए तो डिस्टर्ब करने तो कुछ भी नहीं जान सकता है। आपको सुनना है तो सिर्फ यीशु के वचन सुनना है, इधर उधर नहीं घूमना है। समझा? ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ವಾಕ್ಯವನ್ನ ಸರಿಯಾಗಿ ತಿಳ್ಕೋಬೇಕಾದ್ರೆ ಗಲಿಬಿಲಿಯನ್ನ ಮಾಡೋದು ಬಂದ್ ಮಾಡಿ. ಫಸ್ಟ್ ಗಲಿಬಿಲಿ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಮತ್ ಇವಾಗ ಹೇಳಿ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಅಂತ ಹೇಳಿ ನಿಮ್ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಕಾಲ್. ನಿಮ್ಗೆ ಸಮಯ ಕೊಡ್ತಾ ಇದ್ರಿ 2 ನಿಮಿಷ. ಚಾಲು ಮಾಡ್ರಿ ಅಭಿಷೇಕ್ ಬ್ರದರ, ಚಾಲು ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೊಟ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ, ದೇವರ ಕೃಪೆ, ದೇವರ ಪ್ರಸನ್ನತೆ ನಮ್ಮಲ್ಲಿ ಇರುವಾಗ ದೇವರು ನಮ್ಮೊಂದಿಗೆ ನಮ್ಮ ಜೊತೆಯಾಗಿ ಇದ್ದುಕೊಂಡು ಯುದ್ಧವನ್ನ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದಾರೆ. ಯಾವಾಗ ನೋಡೋಣ? ವಿಮೋಚನೆ ಕಾಂಡ 1ನೇ ಅಧ್ಯಾಯ 10ನೇ ವಚನ. ನಿರ್ಗಮನ್ 1:10 ಪದ. इसीलिए आओ हम उनके साथ बुद्धिमानी से बर्ताव करें, कहीं ऐसा न हो कि जब वे बहुत बढ़ जाए और यदि संग्राम का समय आ पड़े तो हमारे बैरियों से मिलकर हमसे लड़े और इसी दशा से निकल जाए. क्या बोल रहे हैं? प्रभु ने उधर तेरे शत्रु के लोग से मैं क्या करूंगा? युद्ध करूंगा. सब वो कंट्री सब मैं लेकर आऊंगा. कन्नड़ बोल रहे थे ना? ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದವರು. ಇಲ್ಲಿ ಎದ್ರ ಬಗ್ಗೆ ದೇವರು ಹೇಳ್ತಾ ಇದ್ದಾನಂದ್ರೆ, ನಿಮ್ಮ ಯುದ್ಧ ಅಲ್ಲ, ನನ್ನ ಯುದ್ಧ ಇದೆ. ಯಾರ ಯುದ್ಧ ಇದೆ ಇಲ್ಲಿ? ಹಲೋ, ಯಾರ ಯುದ್ಧ ಇದೆ ಇಲ್ಲಿ? ದೇವರ ಯುದ್ಧ ಇಲ್ಲಿದೆ. ಯಾವಾಗ ದೇವರ ಯುದ್ಧವನ್ನ ಸ್ಟಾರ್ಟ್ ಆಗ್ತದೆ ನೋಡೋಣ. ಅದೇ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13-14 ವಚನ. ನಿರ್ಗಮನ್ 14 ಅಧ್ಯಾಯ 13-14 ಪದ. कितना? 14 अध्याय 13 वचन 14 वचन. यहोवा आप ही तुम्हारे लिए लड़ेगा, इसलिए तुम चुपचाप रहो. तब यहोवा ने मूसा से कहा, तू क्या मेरी दुहाई दे रहा है? इस्राएलियों को अन्याय दे रही. नहीं बस बस. यहोवा लड़े, बस उतना. कन्नड़ होद्रे?
ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಳ್ಳದೆ ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸಿದ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ನೀವಂತೂ ಸುಮ್ಮನಾಯಿರಿ ಅಂತ ಹೇಳ್ತದಾನೆ. ಎದಕ್ಕೆ ಸುಮ್ಮಿರ್ಬೇಕು ನಾವು? ಎದಕ್ ಸುಮ್ಮಿರ್ಬೇಕ್ರಿ? क्यों चुप चुरा रहे हैं? प्रभु हमारे साथ है, हमारे साथ लड़ते रहते हैं। शत्रु के लोग को हमारा प्रभु क्या कर रहा है? नाश कर रहा है। ಕರ್ತನು ನಮ್ಮ ಜೊತೆಲಿರುವಾಗ ಮೋಸೆಗೆ ಹೇಳ್ತದಾನೆ, ನೀನು ಹೋಗುವುದಾದರೆ ಸುಮ್ಮನಾಗಿರು, ನಾನು ನಿನ್ನೊಂದಿಗೆ ಯುದ್ಧ ಮಾಡ್ತೇನೆ ಅಂತ ಹೇಳ್ತದೆ. ಹೌದಾ? ಹಲೋ, ಕೇಳಿಸ್ತಾ ಇದೆಯಾ? ಹಾ, ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾ ಇದಾರೆ. ಎಲ್ಲಿ ಯುದ್ಧ ಮಾಡ್ತಾ ಇದಾರೆ ನೋಡೋಣ. ಅದೇ ನಿರ್ಗಮನ್ 17:9 ವಿಮೋಚನೆ ಕಾಂಡ 17:9. तब मूसा ने यहोशू से कहा, हमारे लिए कई पुरुषों को चुनकर तट ले और 12 अम्मोनियों से लड़, और मैं कल परमेश्वर की लाठी हाथ में लिए हुआ पहाड़ी की चोटी पर खड़ा रहूंगा. बस ಓದ್ರಿ, ಕನ್ನಡ ಓದ್ರಿ. ಮೋಶೆ ಯೆಹೋಶುವನಿಗೆ, ನೀನು ಬಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಮೋಸೆಗೆ ಏನ್ ಹೇಳ್ತದನಂದ್ರೆ, मेरे साथ चुप रहो, मैं उधर लड़ूंगा, अमेरिका राज में मैं वो लड़ने के लिए जाऊंगा करको मूसा को बोल रहे. ಮೋಸೆಗೆ ಏನ್ ಹೇಳ್ತದೆ, ಯೋಶುವನೇ ನೀನ್ ನಿನ್ನ ಆರಿಸಿದಾನೆ, ನಾನು ಅಲ್ಲಿ ಏನ್ ಮಾಡ್ತೇನೆ, ಅಮೇಕಲರು ಕೂಡ ಯುದ್ಧ ಮಾಡ್ತೇನೆ ಅಂತ ಹೇಳ್ತದಾನೆ. ಅವಾಗ ಯುದ್ಧ ಏನಾಗ್ತದೆ ನೋಡೋಣ. ಅದೇ ವಿಮೋಚನೆ ಕಾಂಡ 21:18. ನಿರ್ಗಮನ್ 21:18 ಏನಾತ್ ನೋಡಿ ಯುದ್ಧ. ಅದು यदि मनुष्य झगड़ते हो और एक दूसरे को पत्थर या मुक्के से ऐसा मारे कि वह मेरे नहीं परंतु बिछने पर पड़ा रहे. ಓದ್ರಿ ಕನ್ನಡ. ಇಬ್ಬರು ಜಗಳವಾಡುತ್ತಿರಲಾಗಿ ಒಬ್ಬನು ಮತ್ತೊಬ್ಬನನ್ನು ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದದ್ದರಿಂದ ಗಾಯಪಟ್ಟವನು ಸಾಗಿದೆ. ಕೆಲವು ಕಾಲ ಹಾಸಿಗೆಯಲ್ಲಿ ಬಿದ್ದುಕೊಂಡು ತರುವಾಯ ಎದ್ದು ಕೋಲೂರಿಕೊಂಡು ತಿರುಗಾಡಿದರೆ ಹೊಡೆದವನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಅಲ್ಲಿ ಹೇಳ್ತಾ ಇದ್ದಾನೆ, ಯುದ್ಧವನ್ನ ನಾನ್ ಮಾಡ್ತಾ ಇದ್ದೇನೆ, ಸ್ಟ್ರೈಕ್ಸ್ ಆಫ್ ವಿತ್ ಹಿಸ್. ಅಂದ್ರೆ ಅಲ್ಲಿ ಎಷ್ಟು ಮಂದಿ ಸಾಯ್ತಾ ಇದಾರೆ ಅದನ್ನ ಕನ್ಫೆಡ್ ಆಫ್ ದ ಬೆಡ್ ಅಂತ ಹೇಳ್ತಾರೆ. ಅಲ್ಲಿ ನೋಡುವಾಗ ದೇವರ ಯುದ್ಧವನ್ನ ಸನದಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ. ಆ परमेश्वर ने मूसा से कहा, लड़ने वाला मैं हूँ, आज चुप तोड़ बैठने जाने वाले हैं, लेकिन उसको मरना का शिक्षा तो देने के लिए तेरे हाथ में नहीं है बोल रहे. हालेलुया. लेकिन हम क्या कर रहे हैं? वही निर्गमन 21-22 ವಿಮೋಚನೆ ಕಾಂಡ 21:22 ಅಲ್ಲಿ ಯಾವ ತರ ಯುದ್ಧ ಮುಗಿದಿರ್ತದೆ ನೋಡಿ. यदि मनुष्य आपस में मारपीट करके किसी गर्भवती स्त्री को ऐसे चोट पहुंचाए कि उसका गर्भ गिर जाए, परंतु और कुछ हानि न हो, तो मारने वालों से उतना दंड लिया जाए जितना उस स्त्री का पति पंच की संपत्ति से ठहराए.
ಓದ್ರಿ ಕನ್ನಡ. ಮನುಷ್ಯರು ಜಗಳವಾಡುತ್ತಿರಲಾಗಿ ಗರ್ಭಿಣಿಯಾದ ಹೆಂಗಸಿನ ಏಟು ತಗಲಿದರಿಂದ ಅವಳಿಗೆ ಗರ್ಭಸ್ರಾವ ಹೊರತಾಗಿ ಬೇರೆ ಯಾವ ಹಾನಿಯಾಗದೆ ಹೋದರೆ ಹೆಂಗಸಿನ ಗಂಡನು ನ್ಯಾಯಾಧಿಪತಿಗಳ ಸಮ್ಮತಿಯಿಂದ ಎಷ್ಟು ಹಣವನ್ನು ಗೊತ್ತು ಮಾಡುತ್ತಾನೆ ಹೊಡೆದವನು ಅಷ್ಟನ್ನು ಕೊಡಬೇಕು. ಸಾಕು. ಅಲ್ಲಿ ಏನ್ ಹೇಳ್ತದನ, ಏನೇನು ಮಾಡಿದನಲ್ಲ ಎಲ್ಲ ತಿರುಗಿ ಕೊಡ್ಬೇಕಂತ ಹೇಳ್ತದನೆ. क्या किया है, क्या मार किया है, कितना गया है, वो सब वो. ज्या व्यक्तीशी बोलत आहात त्यांनी आपला कॉल होल्ड वर ठेवला आहे. कृपया लाइन पर रहा. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. Please stay on the line. आपण ज्या व्यक्तीशी बोलत आहात त्यांनी आपला कॉल होल्ड वर ठेवला आहे. कृपया लाइन पर रहा. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. ಚಾಲು ಮಾಡ್ರಿ ಬ್ರದರ್. ಯಾರು ಫಸ್ಟ್ ಕೇಳ, ನಡು ನಡು ಯಾಕೆ ಹಿಂಗ್ ಮಾಡತ್ರ? ಅವಾಗ 2 ನಿಮಿಷ ಸಮಯ ಕೊಟ್ಟೇನೆ ನಾನು. ಕೊಟ್ಟಿದ್ನಿಲ್ಲ ಸಮಯ. ಇಲ್ಲಿ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತದ ಒಬ್ರಿಂದ. ನೀವ್ ಯಾಕೆ ಇದು ಹೋಲ್ಡ್ ಮಾಡ್ತೀರಿ? ಯಾರು ತಗೋತಾರಲ್ಲ ಅವ್ರ ಫೋನ್ ಹಚ್ಚಿದ್ಕೊಳ್ಳಿ ತಗೊಂಡ್ಬಿಡ್ರಿ. ನೀವ್ ಫೋನ್ ಹಚ್ಕೊಂಡ್ ನೀವ್ ತಗೊಳ್ದ ಅದಕ್ಕೆ ಅವಶ್ಯಕತೆ ಇದೆ? ಸೈತಾನನು ನಿಮ್ಮನ್ನ ಗಲಿಬಿಲಿ ಮಾಡಿಸ್ಬಿಡ್ತಾನ. ಅವಾಗ ವಾಕ್ಯ ತಿಳಿಯಲ್ಲ, ಏನ್ ತಿಳ್ಕೊತೀರಿ ಅವಾಗ? ನಾನು ಯಾವಾಗಲೂ ಪದೇ ಪದೇ ನಾನು ಎಷ್ಟು ಸಲ ಫೋನ್ನಾಗ ಇದೇ ತರ ಮಾಡ್ತೀರಾ ನೀವು? ನಿಮ್ಗೆ ಅರ್ಥ ಆಗಲ್ಲ, ನಾನು ಏನ್ ಮಾಡಕ್ಕಾಗಲ್ಲ ಅವಾಗ. ನೋಡಿ ಅಲ್ಲಿ ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಚನ ಓದಿ. ಬಲಪಡಿಸಿದರೆ ಯಾತರ ನೋಡಿ ನಮಗೆ. ಫಿಲಿಪ್ಪಿ 4:13. ಸಿಕ್ತೇನಪ್ಪ? ಸಿಗಿದ್ರೆ ಓದ್ರಿ. जो मुझे समर्थ देता है उनसे मैं सब कुछ कर सकता हूँ. ಕನ್ನಡ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. बस क्या बोल रहे हैं? सब सामर्थ्य प्रभु से साथ हम क्या कर रहे हैं? लड़ने जाने वाले. कैसा लड़ने वाले? शैतान को हराने के लिए. कैसा है? सिर्फ प्रार्थना, वचन द्वार से, आराधना द्वार से, स्तुति करने के लिए. हम कुछ भी नहीं करे तो शैतान कैसे है? नीचे आकर मैं तेरे घर में आया हूँ, मैं तुमको क्या करता हूँ? सभी लड़ाई लगाता हूँ, नाश करता हूँ. लेकिन प्रभु ने बात करने वाला एक ऐसा बात कर रहा है, मैं तुम्हारे साथ लड़ूंगा. कहाँ जहाँ कहाँ नहा तो मैं तेरे साथ रहूंगा, तेरे संग रहूंगा. प्रभु बात कर रहे हैं. ಅದೇ ಕನ್ನಡದಲ್ಲಿ ಏನ್ ಹೇಳ್ತದೆ? ನಾನು ದೇವರ ಶಕ್ತನಾಗಿದ್ದೇನೆ, ದೇವರು ನನ್ನನ್ನು ಬಲಪಡಿಸುತ್ತಾ ಇದ್ದಾನೆ. ಆ ಬಲಪಡಿಸುವ ಜಾಗದಲ್ಲಿ ನಾನಿರ್ತೇನೆ. ಯುದ್ಧವನ್ನ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯೆಶಾಯ 41:13ನೇ ವಚನ ಓದಿ. ಐಸಾಯಾ 43:13. ಯೆಶಾಯ 43:13. यहोवा की वाणी है. हाँ, मुझे मेरे साक्षी हो और मेरी बातों हो, जिन्होंने मैंने इसीलिए सुना है कि
समझकर मेरी प्रतीक्षा करो और यहाँ जान लो कि मैं वही हूँ। मुझसे पहले कोई परमेश्वर ना हुआ और ना मेरे बाद कोई होगा। बस क्या बोल रहे परमेश्वर को ही ना होगा, मेरे सामने कोई नहीं, मैं अकेला हूँ। बात कर रहे परमेश्वर ने। किस साथ बात करने वाले हैं? हमारे साथ। लेकिन प्रभु के हुजूर में आप कौन जाएगा? वचन में पढ़ने जाने का। तुम बढ़ते जाने वाले हो। कैसे बढ़ते जाते हैं? योहान सुबवर्तमान 12 अध्याय 14 वचन। ಯೋಹಾನ 12:14 क्या बस उसने जब यीशु को गधेड़ का एक बच्चा मिला तो वहाँ उस पर बैठ गया जैसा लिखा है। तोड्यावर मारावं का? ಹಾ ಕನ್ನಡ ಹೋದ್ರಿ? ಯೋಹಾನ 12:14 ಹಾ 12:14 ಏ ನಿಮ್ ಆವಾಜ್ ಬಾಳ ಬರತ್ತದ ನೋಡು. ಪ್ಲೀಸ್ ಅವಾಜ್ ಬಂದ್ ಮಾಡ್ರಿ. ಗೊತ್ತಿಲ್ಲ. ಏ ನಿಮ್ ಆವಾಜ್ ಇಲ್ಲಿ ಬಾಳ ಬರತೈತಿ. ಹಲೋ, ಏನಾದ್ರಿ ಬ್ರದರ? ಯಾರು ಓದ್ ಅಂತ ಹೇಳ್ರಲ್ಲ, ಏನ ಬೈಬಲ್ ಓದ್ ಅಂತ ಹೇಳ್ರಲ್ಲ. ಹಿಂದಿ ಏನ್ ಕನ್ನಡ? ಹಿಂದಿ ಮುಗ್ದೈತಿ, ಕನ್ನಡ ಓದ್ಬೇಕ. ಯಾರ ಮೊಬೈಲ್ ಓದೇನ್ರಿ? ಏನು ಕೇಳ್ಸ್ವಾತ್ ಓದಿದ್ರಿ ಅಂದ್ರ? ಇನ್ನೊಂದ್ಸಲ ಹೋದ್ರು ಸಿಸ್ಟರ್, ಇನ್ನೊಂದ್ಸಲ ಹೋದ್ರು ಗೈಸ್ ಸಿಸ್ಟರ್, ಇನ್ನೊಂದ್ಸಲ ಹೋದ್ರು ನೋಡ್ರಿ ಏನೋ ಆವಾಜ ಬರವಲ್ತ. ನಿಲ್ರಿ, ಅವ್ರ ನಡಕ್ ಯಾರೋ ಇದನ್ ಮಾಡತಾರ, ಅಲ್ಲೇ ಗೆಲ್ಬಿಲ್ ಮಾಡತಾರ ಅವ್ರ. ಎಲ್ಲಾರು ಮ್ಯೂಟ್ ಹಾಕಾಕೇಳ್ರಿ. ಹೇಳ್ ಸಾಕಾಯ್ತು ನನಗೆ. ವಾಕ್ಯ ಹೇಳೋರು ಫೋನ್ ಮ್ಯೂಟ್ ಹಾಕ್ಬೇಡ್ರಿ, ಮಾತಾಡೋರು ಫೋನ್ ಮ್ಯೂಟ್ ಹಾಕ್ಬೇಡ್ರಿ, ಉಳ್ಕಿದವ್ರು ಕೇಳೋರೆಲ್ಲ ಫೋನ್ ಮ್ಯೂಟ್ ಹಾಕ್ರಿ. ಯಾರು ಕೇಳ್ತಾ ಇಲ್ರಿ. ಬೈಬಲ್ ಓದಾರ, ವಾಕ್ಯ ಹೇಳಾರ ಅಷ್ಟ ಫೋನ್ ಚಾಲು ಮಾಡ್ರಿ. ಉಳ್ಕಿದಾರ ಬಂದ್ ಮಾಡ್ಕೊಂಡ್ ಸುಮ್ಮನೆ ए फोन कट झाले तो. ब्रदर चालू करो, पढ़ने को बोलो सिस्टर को. ಯೋಹಾನ ಸುವರ್ತಮಾನ 12ನೇ ಅಧ್ಯಾಯ 14ನೇ ವಚನ. ಮತ್ತು ಯೇಸು ಕತ್ತೆಯ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಏನ್ ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ ಅದ್ರ ಒಳಗೆ ಕುಂತು ಮಾತನಾಡ್ತಾ ಇದ್ದಾನೆ. ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನ ನೋಡುವಾತನಾಗಿದ್ದಾನೆ. ನೋಡಿ ಹೇಗೆ ನೋಡ್ತಾನೆ ನೋಡೋಣ. ಮತ್ತಾಯನ ಬರೆಸುವಾರ್ತೆ 8ನೇ ಅಧ್ಯಾಯ 13ನೇ ವಚನ. मत्ताई सुबवर्तन 8:13 वचन में. मत्ताई 8:13. तब यीशु ने सूबेदार से कहा, जा, जैसा तेरा विश्वास है वैसा ही तेरे लिए हो। और उसका सेवक उसी घड़ी चंगा हो गया। बस क्या है? तुम्हारा विश्वास क्या है वो ही होएगा। लेकिन हमारा विश्वास डगमगता है, प्रार्थना करता है लेकिन तो डगमगता है। क्यों? शैतान बीच में आकर हमारा विश्वास गड़ता रहता है. कन्नड़ होद्रे?
ಬಳಿಕ ಏಸ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು. ಸಾಕು. ಅಲ್ಲಿ ಹೇಳ್ತಾನೆ ಶತಾಧಿಪತಿಗೆ ಹೋಗುವಾಗ ನೀನು ನಂಬಿದ್ರೆ ಆಳಿಗೆ ಗುಣ ಆಗ್ತದೆ ಅಂತ ಹೇಳು ಅಂತ ಹೇಳ್ತದಾನೆ. ಅವನು ನಂಬುತ್ತಾನೆ, ಅಲ್ಲಿ ಆಳ ಗುಣ ಹೊಂದ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಏನಾಗಿದೆ, ನಾವು ನಂಬಿದ್ರೆ ಆ ಕೆಲಸಗಳನ್ನ ಆಗುತ್ತವೆ, ನಂಬಲಿಲ್ಲ ಅಂದ್ರೆ ಆಗೋದಿಲ್ಲ. ನನ್ನ ಪ್ರಿಯರ, ನಾವು ಪ್ರಾರ್ಥನೆ ಮಾಡ್ತೇವೆ ಸೋತ್ ಹೋಗ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ಬದಲಾವಣೆನೇ ಕಾಣ್ತಾ ಇಲ್ಲ. ಯಾಕೆ ಬದಲಾವಣೆ ಕಾಣಲ್ಲ ಅಂದ್ರೆ, ಒಂದು ವಚನ ಓದೋಣ. ಕೀರ್ತನೆ 18ನೇ ಅಧ್ಯಾಯ 3ನೇ ವಚನ. ಭಜನ್ ಸಂಗೀತ 18:3 सॉरी। परमेश्वर का मार्ग सीधी है, यहोवा का वचन ताया हुआ है, वहाँ अपने सब शरणगातों की डाल है। क्या है? परमेश्वर का वचन मार्ग करने वाला है, रास्ता निकालने वाला है। लेकिन परमेश्वर के वचन में तुम कब चलते हो, तब बड़े बड़े काम देखने वाले, बड़े बड़े विश्वास से जाने वाले लोग तुम्हारे पास आने वाले हैं। हालेलुया, 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 हालेलुया। कन्नड़ ओद्री। ಯೆಹೋವನ ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಸಾಕು. ಏನ್ ಹೇಳ್ತಾನೆ? ನಾನು ಮೊರೆ ಇಡುವಾಗ ಶತ್ರುಗಳಿಂದ ನನ್ನನ್ನು ಬಿಡಿಸುತ್ತಾನೆ. ಆತನ ಮಾರ್ಗವನ್ನ ಸರಾಗವಾಗಿ ತೆಗಿತಾನೆ. ನಮ್ಮ ಜೀವನದಲ್ಲಿ ಮಾರ್ಗಗಳು ಯಾವ ಸೋತ್ ಹೋಗಿದ್ದೇವೋ, ದುಃಖದಲ್ಲಿದೆಯೋ, ಕಷ್ಟದಲ್ಲಿದೆಯೋ, ನೋವದಲ್ಲಿದೆಯೋ, ಸಮಾಧಾನವಿಲ್ಲ, ಅಲಿತಾ ಇದ್ದೇವೋ, ಯಾವಾಗ ನಾವು ಕರ್ತನ ಮುಂದೆ ದೇವರೇ ನನ್ನ ಜೀವಿತವನ್ನ ಬದಲಾವಣೆ ಮಾಡು ಅಂತ ವಿಶ್ವಾಸವಾಗಿ ನಾವು ಪ್ರಾರ್ಥನೆ ಮಾಡ್ತೇವೋ, ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಲಿಕ್ಕೆ ಯೇಸು ಸ್ವಾಮಿ ಬರ್ತಾರೆ. ನನ್ನ ಪ್ರಿಯರ, ಯೇಸು ಸ್ವಾಮಿ ಹೇಗೆ ಬರ್ತಾರೆ ನೋಡಿಕೊಳ್ಳೋಣ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. ಯೋಹಾನ್ ಸುವಾರ್ತೆ 15:1 सच्ची दखलता में हूँ और मेरा पिता क्या है? वो द्राक्षी का गुंचल है, हमारा उसके पिता ने बढ़ते जाने वाले वचन कैसे बढ़ते हैं, हमारा हृदय में अंतरंग में हमारा वचन, प्रभु का वचन रहने वाला है। वचन कब हम रहते हैं ना, प्रभु हमको बढ़ते जाने वाले हैं, ऊपर लेके जाने वाले, आशीष देने वाले। 15ನೇ ಅಧ್ಯಾಯ 1ನೇ ವಚನ ಓದ್ರಿ. ನಾನೇ ನಿಜವಾದ ದ್ರಾಕ್ಷಿಗಳು, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಬಸ್, ನಾನೇ ದ್ರಾಕ್ಷಿ ಬಳ್ಳಿ ಅಂದ್ರೆ ಯಾವಾಗ ಯೇಸು ಸ್ವಾಮಿಯ ವಾಕ್ಯದಲ್ಲಿ ನೀವು ನೆಲೆಗೊಳ್ತಿರೋ ಆ ಬೆಳೆಗಳು, ಆ ಫಲಗಳು, ಯೇಸು ಸ್ವಾಮಿ ಅದನ್ನ ಏನ್ ಮಾಡ್ತಾರೆ? ಅಭಿವೃದ್ಧಿ ಮಾಡ್ತಾರೆ. ನೀವು ಪ್ರಾರ್ಥನೆದಲ್ಲಿ ಇರ್ಲಿಲ್ಲ, ವಾಕ್ಯದಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ? ಕಡಿದು ಬಿಸಾಕಿ ಹೋಗಿತಾರೆ. ನನ್ನ ಪ್ರಿಯರೇ, ನಿಮ್ ಸ್ವರ್ಗ ಹೋಗ್ಲಿಕ್ಕೆ ಅಧಿಕಾರವಿಲ್ಲ, ನಿಮ್ ಸ್ವರ್ಗ ಹೋಗ್ಲಿಕ್ಕೆ ಜಾಗನೇ ಇಲ್ಲ. ನಿಮ್ ಸಿಗುವುದು ಎರಡನೆಯ ನರಕ. ಅಲ್ಲೆಲುಯಾ. ಯಾಕೆ? ಇವತ್ತು ವಚನಗಳನ್ನ ನಾವು ಸರಿಯಾಗಿ ನಾವು ನೋಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ಓದಲ್ಲ. ನಮ್ಮನೇಲಿ ಕಷ್ಟ ಇದೆ, ದುಃಖ ಇದೆ, ಸಮಸ್ಯೆ ಇದೆ, ನೋವಿದೆ. ಅದನ್ನ ಹೊಂದಿಕೊಂಡುವಾಗ ಯೇಸು ಸ್ವಾಮಿ ಏನ್ ಹೇಳ್ತದಾರೆ ಅಂದ್ರೆ, ನೀನ್ ಅದ್ರಲ್ಲಿ ತೃಪ್ತಿಯಾಗು. ಮತ್ತಾಯನ ಬರ್ಸೋರ್ತೆ 5ನೇ ಅಧ್ಯಾಯ 10ನೇ ವಚನ ಏನ್ ಹೇಳ್ತದೆ ನೋಡಿ. ಮತ್ತಿ 5:10 में क्या लिखा है देखो। धन्य है वे जो धार्मिकता के कारण सताए जाते हैं, क्योंकि स्वर्ग का राजा उसी का है। बस, क्या है? जो परेशानी में, जो कष्ट में है, उसका राज किसका है? स्वर्ग जाने वाले का राज है। हालेलुया। आप तुम विश्वास करे तो स्वर्ग में जा सकते हैं, विश्वास नहीं करे तो स्वर्ग में नहीं जा सकते। कन्नड़ ओद्री. ನೀತಿಯ ನಿಮಿತ್ತವಾಗಿ
ಸತ್ಯವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಏನಿರ್ತದೆ? ನೀತಿಯ ಮಾರ್ಗದಲ್ಲಿ ನಡೆಯೋರೇ ಧನ್ಯರು, ಪರಲೋಕ ರಾಜ್ಯವು ಅವರದು. ಯಾರ್ದು ಪರಲೋಕ ರಾಜ್ಯ? ನೀತಿಯ ಹಸಿದವರು, ಕಷ್ಟದಲ್ಲಿದ್ದವರು, ನೋದಲ್ಲಿದ್ದವರು, ಸಮಸ್ಯೆದಲ್ಲಿದ್ದವರು. ಇವರು ಯಾವಾಗ ಯೇಸು ಸ್ವಾಮಿನ ಕಂಡುಕೊಳ್ಳುವಾಗ ಒಂದೇ ತೃಪ್ತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೋ ಅವರ ಮಾರ್ಗವನ್ನ ಸ್ವಾಮಿ ತೆರೀತಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಿ? मती 7:12 में क्या लिखा है? देखो, हालेलुया। 7:12 पद। कौन सा? 7:12 पद। मत्ताय 7:12। इस कारण जो कुछ तुम चाहते हो कि मनुष्य का तुम्हारे ही साथ करे, तुम अभी उनके साथ वैसा ही करो, क्योंकि व्यवस्था वहाँ और भविष्यवक्ताओं की शिक्षा यही है। क्या है? जो लोग क्या करते कर लीजिए, लेकिन तुम्हारा राज बढ़ते जाने वाले हैं। झूठे भविष्यवाणी वाले, लेकिन तू जाने है एक इकट्ठा का राज हमारा परमेश्वर का स्वर्ग जाने के लिए एक रास्ता है। हालेलुया। ओद्रे कन्नड़ ओद्रे। ಅಂತ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಏನ್ ಹೇಳ್ತದಾನೆ? ಜನರು ಏನು ಮಾಡ್ತಾರೋ ಮಾಡ್ಕೊಳ್ರಿ. ಕಷ್ಟ, ದುಃಖ, ಸಮಸ್ಯೆ, ನೋವು ಎಲ್ಲವನ್ನ ಎದುರಾಗಿ ಬಿದ್ರು ಕೂಡ ಎಲ್ಲವನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ನನ್ನ ಪ್ರಿಯರೇ. ಆ ಧರ್ಮಶಾಸ್ತ್ರವನ್ನ ನಾವು ಯಾವಾಗ ಕೈಕೊಂಡು ನಡಿತೀವೋ ಅವಾಗ ನಮಗೆ ದೇವರು ಪರಲೋಕ ರಾಜ್ಯವನ್ನ ಕಂಡುಕೊಳ್ತಾ ಇದ್ದಾನೆ. ಯಾಕೋಬ್ 2:10 में क्या लिखा है? देखो, याकूब का पत्र 2:10 में। क्योंकि जो कोई सारी व्यवस्था का पालन करता है परंतु एक ही बात में चूक जाए तो वह सब बात में दोषी ठहरा चुके हैं। बस एक वचन में तुम्हारा एक को तो दोषा लगाया, तुम्हें स्वर्ग का राज नहीं जा सकते हैं, स्वर्ग का राज नहीं पहुंच सकते। हालेलुया। ओद्री कನ್ನಡ ओद्री। ಯಾಕೋಬ 2:10। ಮೊದಲ ಒಮ್ಮೆ ಕನ್ನಡದಾಗ ಹೇಳ್ತವ, ಆಮೇಲೆ ಹಿಂದಿ ಹೇಳ್ತವ. ಹಿಂದಿ ಹೇಳ್ತ ಬಣ್ಣ ಕನ್ನಡದಾಗ ಹೇಳಕ್ ಹೋಗ್ಕೊಂಡು ಬಣ್ಣ ತೆಗಿಯಾಕ ಆಗೋದಿಲ್ಲ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಬಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿ ಅಪರಾಧಿಯಾಗುತ್ತಾನೆ. ಧರ್ಮಶಾಸ್ತ್ರವನ್ನ ಎಲ್ಲಾ ಕೈಕೊಂಡು ನಡ್ತಿದೀವಿ, ಪ್ರಾರ್ಥನೆ ಮಾಡ್ತಿದ್ವಿ, ವಾಕ್ಯ ಓದ್ತಾ ಇದೀವಿ, ಎಲ್ಲಾ ಕೊಡ್ತಾ ಇದೀವಿ. ಆದ್ರೆ ಧರ್ಮಶಾಸ್ತ್ರದಲ್ಲಿ ಒಂದೇ ಆಜ್ಞೆಯನ್ನ ಮೀರಿದರೆ ನಾವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಿಯರೇ. ಯಾಕಂದ್ರೆ ಧರ್ಮಶಾಸ್ತ್ರವನ್ನ, ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ನಡಿಬೇಕಾಗಿದೆ. ಯಾತ್ರ ಆಜ್ಞೆಗಳನ್ನ ಕೈಕೊಂಡು ನೋಡ್ಬೇಕಾಗಿದೆ. ವಿಮೋಚನ ಕಂಡ 20ನೇ ಅಧ್ಯಾಯ 6ನೇ ವಚನ ಓದಿ. 20 वचन 6 पद. काय हो तुमचं? और जो मुझे से प्रेम रखते और मेरे आज्ञाओं को मानते हैं उन हजारों पर करुणा किया करता हूँ. हाँ कन्नड़ होद्री. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನೆಲ್ಲ ಕೈಕೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿ ಇದ್ದೇನೆ. ಏನ್ ಹೇಳ್ತದ್ರೆ? ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವವರಿಗೆ 1000 ತಲೆವರೆಗೂ ನಿಮಗೆ ಏನಿದೆ? ಆಶೀರ್ವಾದ ಇದೆ. ಇವತ್ತು ನಾವು ಆಶೀರ್ವಾದ ಹೊಂದಬೇಕಾ? ಎಲ್ಲರ ನಮ್ಮ ಸಂತತಿ ಆಶೀರ್ವಾದ ಹೊಂದಬೇಕಾದ್ರೆ ನಾವೇನ್ ಮಾಡ್ಬೇಕು? ಆತನ ಆಜ್ಞೆಗಳನ್ನ ನಾವು ಕೈಕೊಂಡ್ಬೇಕು, ನಡಿಬೇಕು ನನ್ನ ಪ್ರಿಯರ. क्या आज्ञा है? आज्ञा उसका आज्ञा क्या पालना करते हो 1000 साल में उसका आशीष पाएंगे मेरे वे.
मेरे प्यारे बेटों, मेरे प्यारे बच्चों, आप प्यारे मेरे यीशु के चलो, प्रभु इतना प्यार किया है आपके लिए, आपको प्यार इतना है। प्रभु किसे प्यार कर रहे हैं देखो, योहान सुवर्तमान 14ನೇ ಅಧ್ಯಾಯ 26ನೇ ವಚನ, 14ನೇ ಅಧ್ಯಾಯ 26ನೇ ವಚನ. परंतु सहायक अर्थात पवित्र आत्मा जिसे पिता मेरे नाम से बोल भेजेगा, वह तुझे सब बातें सिखाएगा और जो कुछ मैंने तुमसे कहा है वह सब तुम्हें स्मरण कराएगा. बस क्या है, पिता तुमको एक कैवारी भेजूंगा, तुमको सहायक भेजूंगा, आपके लिए सब समझ आएगा. सत्य क्या है, वो सभी समझ आएगा. तुम्हारा जीवन में क्या होना है क्या नहीं है उसको मालूम है, आपको पता नहीं है. समझा? ಓದ್ರಿ 14:26 ಓದ್ರಿ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯ ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವೆನು. ಯಾವಾಗ ಹೇಳ್ತಾನೆ? ನಾನ್ ಹೇಳಿದ್ದೆಲ್ಲ ಅದನ್ನೇ ನಿಮಗೆ ನೆನಪಿಗೆ ತರುವೇನು. ನನ್ನ ಜೊತೆಯಲ್ಲಿರುವಾಗ ಪವಿತ್ರಾತ್ಮನಿಲ್ಲದೆ ಸಾಯನು ಏನಾಗುದಿಲ್ಲ. ನನ್ನ ಪ್ರಿಯರೇ, ನಾವು ಸತ್ಯವೇದವನ್ನು ಓದುವಾಗ ಯಾವುದೋ ಯೋಚನೆ ಬರ್ತದೆ, ನಿದ್ದೆ ಬರ್ತದೆ, ಯಾರ್ದೋ ಫೋನ್ ಬರ್ತದೆ. ಯೇಸು ಸ್ವಾಮಿ ಜೊತೆಯಲ್ಲಿದ್ದಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದುವಾಗ ಪವಿತ್ರಾತ್ಮನ ಗೈಡೆನ್ಸ್ ಬೇಕು. ಯಾವಾಗ ನಾವು ಪವಿತ್ರಾತ್ಮನ ಗೈಡೆನ್ಸ್ ಅನ್ನ ತೆಗೆದುಕೊಂಡು ಹೋಗ್ತೇವೋ ದಾರಿಯನ್ನ ಸಿದ್ಧನ್ನ ಮಾಡ್ತಾನೆ. 2 ಸಮುವೇಲ್ 22:33 ವಚನ लिखिए. 2 ಸಮುವೇಲ್ 22ನೇ ಅಧ್ಯಾಯ 33ನೇ ವಚನ. ಎರಡನೇ ಸಮುವೇಲ್ 2 ಸಮುವೇಲ್ 22:33. यहाँ वही ईश्वर है जो मेरा अति दृढ़ किला है, वहाँ खरे मनुष्य को अपने मार्ग में लिया चलता है. ಕನ್ನಡ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ. ಬಸ್, ದೇವರು ನಮ್ಮ ಜೊತೆಯಲ್ಲಿ ಮಾರ್ಗವನ್ನ ಸಿದ್ಧಿಗೆ ತರ್ತಾನೆ. ನಮಗೆ ಏನೇನ್ ಬೇಕು ಅಗತ್ಯಗಳನ್ನ ನಾವು ಪೂರೈಸ್ತಾನೆ, ಅವನ ನಡೆಸ್ತಾನೆ. परमेश्वर हमारे साथ रहते हैं, हमारे साथ लड़ते रहते हैं. हम प्रार्थना करने के हुजूर में उन्हें लेके जा सकते हैं. उसका मार्ग पवित्र है. हालेलुया. पवित्र होने के लिए क्या है? आज प्रार्थना कैसा है? 1 पत्रस 1 अध्याय 15 वचन, 1 ಪೇತ್ರ 1 ಅಧ್ಯಾಯ 15ನೇ ವಚನ. पर जैसा तुम्हारा बोलने वाला बुलाने वाला पवित्र है, वैसा ही तुम भी अपने सारे चाल चलन में पवित्र बनो. ಕನ್ನಡ ಓದ್ರಿ. ನಿಮ್ಮನ್ನು ಕರೆದಾತನ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಹಿರಿಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರುವೆ. ಸಾಕು. ದೇವರು ಕರೆದಾತನು ಪರಿಶುದ್ಧರಾಗಿರೋ ಪ್ರಕಾರ ನಾವು ಪರಿಶುದ್ಧರಲ್ಲಿರಬೇಕು, ದೇವರ ವಾಕ್ಯದಲ್ಲಿರಬೇಕು, ದೇವರ ಅಭಿಷೇಕದಲ್ಲಿ ಇರಬೇಕು. प्रभु आपको बुलाट है, वो भूलना नहीं है. प्रभु पवित्र है, ऐसा हमको पवित्र करने के लिए प्रभु हमको बनाता है. ज्यादा पवित्र आत्मा हमको गाइडेंस करता है, मार्ग दिखाता है, खोज उठाता है. प्रभु तुमको आशीष करेंगे. आप सब लोग आंख मुಚ್ಚಿए, ಎಲ್ಲರ ದೇವರನ್ನು ನಾಶ ಮಾಡಲಿ. ಕಣ್ಣುಗಳು ಮುಚ್ಚಿರಿ, ನಾವು ಪ್ರಾರ್ಥನೆಗೆ ಹೋಗೋಣ. ಥ್ಯಾಂಕ್ ಯು ಜೀಸಸ್.
Thank you, Holy Spirit, Lord Father. Let right now glorify your name, Lord Father. Thank you, Jesus. Lord, come before your presence, Lord Father. Father, we are gathered the conference call, Lord Father. Thank you, Jesus. Father, they have to problem everything and remove in the name of the Jesus. I declare in the name of the Jesus, Lord Father. Father, especially pray for Lord Father. Lord, you only chosen them, Lord Father. Then what have the problem, Lord Father? What have the difficulty, what have the sorrows turned to the joy, Lord Father? Thank you, Jesus. Father, Lord, you only told, Lord Father, through the me, Lord Father, in word of God, Lord Father. Then what have the word of God, Lord Father, sanctify them, Lord Father? Thank you, Jesus. Father, today onwards, Lord Father, this tonight, Lord Father, give them strength and power and boldness and confidence, Lord Father. Lord, the here I stand, where I go, Lord Father, whatever the desire, fulfill them, Lord Father. Thank you, Jesus. Father, especially prefer, Lord Father, the many people, they don't know about word of God, Lord Father. Lord, that word of God, Lord Father, Holy Spirit leading and anointed upon them, Lord Father. Thank you, Jesus. Father, especially prefer the anointed upon them and give them new tongue, Lord Father, unknown tongue, Lord Father. That is, open the heaven and give the new tongue upon them, Lord Father, right now, and make them righteous people, Lord Father. Thank you, Jesus. Psalm says 34:18 says, Lord Father, what have the righteous people to praying, to hear, to pray them, Lord Father. Thank you, Holy Spirit, Lord Father. Rabba Kishikala, Rabba Kolondalaba, Karendalaba, Kishikalaba. Nidala Rawali Karandalaba, Tomadana Malara Sakala Shigaba. Uradala Rawata Ragadini Melo Rabba Galina Lulaba Kashika. Naderam Talatala Rodeningalande Mino Talaba Ulaba Sakala Shideni. Nidala Rabo Kulambihara Dani Kalandalaba. Thank you, Jesus. Let us right now and glorify your name, Lord Father. ए मेरे खुदावंत राजा, आज सब लोगों का तू प्रार्थना सुनिए प्रभु, सब लोगों का तू आशु पूछा है प्रभु, तुझे धन्यवाद दे रहा, सब लोगों का परेशान तू निकाल है प्रभु, तुझे धन्यवाद दे रहा। आज सब लोगों को तू तेरा प्रभु तेरे चरणों में बैठकर आराधना करने के लिए तेरे पवित्र, तू कैसा पवित्र है ऐसा पवित्र बना प्रभु, तुझे धर्म है प्रभु। आज आराधना में एक नया जीवन उत्पत्ति करने वाले प्रभु, आराधने में प्रभु चिटका है प्रभु, तुझे धन्यवाद दे रहा हूँ। हालेलूया। ಕರ್ತನೆ ಸ್ವಾಮಿ, ಮಕ್ಕಳನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನಪ್ಪ. ಎಲ್ಲರ ಸುಂದರವಾದ ವಾಕ್ಯಗಳಲ್ಲಿ ಸ್ವಾಮಿ ಹೃದಯದ ಹಾಲಿಗೆ ಮೇಲೆ ಬರೆದುಕೊಂಡು ನಿನ್ನ ಜೀವನವನ್ನ ಸ್ವಾಮಿ ಸರಾಗ ನಡೆಸುವಂತೆ ನಿನ್ನ ಕಾರ್ಯ ಮಾಡಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾರೆ. ಈ ಮುಂಜಾನೆ ಜಾವದಲ್ಲಿ ದೇವರೇ, ಹಾಲೆಲೂಯ, ಮುಂಜಾನೆ ಜಾವದಿಂದ ರಾತ್ರಿವರೆಗೆ ಸ್ವಾಮಿ ನಿನ್ನ ಸಂತತಿಗಳನ್ನ ಸ್ವಾಮಿ ಉತ್ಪತ್ತಿ ಮಾಡುವ ದೇವರಾಗಿರಿ ಕರ್ತನ. ನಿನ್ನ ಸನ್ಮೂಲಕದಲ್ಲಿ ನಾವು ಕುಂಡಿರುವಾಗ ದೇವರ ಯಾವ ಕೊರತೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವ ನೋವಿಲ್ಲ ಕರ್ತನ. ಈ ಲೋಕದ ಸಮಾಜದಲ್ಲಿ ಕರ್ತನೆ ಕಷ್ಟಗಳುಂಟು, ದುಃಖಗಳುಂಟು, ನೋವುಗಳು ಉಂಟು, ಆದರೆ ನೀನೊಬ್ಬನ ಸರ್ವಶಕ್ತನ ನಡೆಸುವನು, ಬಲ ಕೊಡುವ ದೇವರಾಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ. ಆಶೀರ್ವಾದದ ಫಲಗಳು ನಿಧಿಯಾಗಿ ಅಬ್ರಾಹ್ಮಣೆ ಕರೆದ ಹಾಗೆ ಸ್ವಾಮಿ, ಅಬ್ರಾಹ್ಮಣೆ ಸ್ವದೇಶವನ್ನು ಬಿಟ್ಟು ಹೊರಗೆ ಬಾ ಅನ್ನುವಾಗ ದೇವರೇ, ಅಬ್ರಾಹ್ಮಣ ಬಿಟ್ಟು ಹೊರಗೆ ಬರುವಾಗ ಸ್ವಾಮಿ ನಕ್ಷತ್ರಗಳೆನಿಸುವುದಾದ್ರೆ ಎನಿಸು ಅಂತ ಹೇಳಿರುವಾಗ ಅದೇ ನಕ್ಷತ್ರಗಳನ್ನ ಸ್ವಾಮಿ ಅದೇ ತರ ರಾಶಿ ರಾಶಿಯಾಗಿ ಆತ್ಮಗಳನ್ನ ನಿನ್ನ ಗಳಿಸುವ ದೇವರು. ಈ ಮಕ್ಕಳು ಸ್ವಾಮಿ ಸುವಾರ್ತೆ ಸಾರುವಾಗ ದೇವರೇ, ಎಲ್ಲ ಮಕ್ಕಳು ನಿನ್ನ ಪಾದದಲ್ಲಿ ಬಂದು ಸ್ವಾಮಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ನೀನು ಕಾರ್ಯ ಮಾಡಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ ರಕ್ಷ. ಅಪ್ಪ ನಿನ್ನ ದಾಸನು ಕರ್ತನೆ, ಅಪ್ಪ ಹೋಗುವಾಗ ಜೀವಿತದಲ್ಲಿ ಬದಲಾವಣೆ ಮಾಡಿಕೊಂಡು ಸತ್ಯದ ಕಡೆ ತಿರುಗಲಿ ಸ್ವಾಮಿ. ಈ ಲೋಕದ ಆಸೆಗಳನ್ನ ಎಲ್ಲವನ್ನ ತೆಗೆದುಹಾಕಿ ಪರಲೋಕದ ಆಸೆಗಳನ್ನ ಮಗನ ಮೇಲೆ ಸ್ವಾಮಿ, ಎಲ್ಲರ ಮೇಲೆ ಕರ್ತನೆ ನಿನ್ನ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ಜಯ ಕೊಡು, ಕೃಪೆ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆ ನಿರಂತರವಾಗಿ ಕೇಳು. ಜಯ ಕೊಡು, ಕೃಪೆ ಮಾಡು ಸ್ವಾಮಿ. ಸ್ತುತಿಗನ ಮಾನವೇ ಒಬ್ಬನಿಗೆ ಸಲ್ಲಿಸುತ್ತಾ, ಸ್ತುತಿಗನ ಮಾನವೇ ಒಬ್ಬನಿಗೆ ಸಲ್ಲಿಸುತ್ತಾ, ಒಬ್ಬೊಬ್ಬರ ಹೆಸರ ಮೇಲೆ, ಒಬ್ಬರ ಕುಟುಂಬ ಮೇಲೆ, ಅವರು ಮಾಡುವ ಕಾರ್ಯಗಳ ಮೇಲೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಅಭಿಷೇಕ ಮಾಡಿ ಬಿಡುವಂದುತ್ತನೇ ತಂದೆ. ಆಮೆನ್. ಆಮೆನ್. God bless you. ಎಲ್ಲರಿಗೂ